ಗದಗ ಜಿಲ್ಲೆ ರೋಣ ಪಟ್ಟಣದ ಶ್ರೀಮತ್ ತ್ಯಾಶ್ರಮಿ ಗುಡಿಸಾಗರ ಶುದ್ಧ ಸಾಧು ಶಿವಯೋಗಿಗಳ ನೂತನ ರಥೋತ್ಸವ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು. ಅದೇ ರೀತಿ ಶ್ರೀಗಳ ಶತಮಾನೋತ್ಸವದ ಪುಣ್ಯಾರಾಧನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಮಹಾಪ್ರಸಾದ ನೆರವೇರಿಸಿದರು. ಶ್ರೀಮದ್ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಗದಗ ಇವರ ಅಮೃತ ಹಸ್ತದಿಂದ ನೂತನ ರಥೋತ್ಸವ ಲೋಕಾರ್ಪಣೆ ನೆರವೇರಿತು. ಸಾನ್ನಿಧ್ಯವನ್ನ ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಮಠ ಲೋಕಾಪುರ ಶ್ರೀಗಳು ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದ ನೇತೃತ್ವವನ್ನು ರೋಣದ ಶ್ರೀ ಬೋಧೇಶ್ವರ ಮಠದ ಶ್ರೀ ವಿಶ್ವನಾಥ ಪೂಜ್ಯರು ನೇತೃತ್ವ ವಹಿಸಿದರು. ಭಕ್ತರೆಲ್ಲರೂ ಸೇರಿ ನೂತನ ಪಂಚಕಳಸದ ರಥವನ್ನು ಅದ್ದೂರಿಯಾಗಿ ಉತ್ತತ್ತು ಬಾಳೆಹಣ್ಣು ರಥೋತ್ಸವಕ್ಕೆ ಸಮರ್ಪಿಸಿ ಸಂಭ್ರಮದ ತೇರನ್ನು ಎಳೆದರು. ಶ್ರೀ ಸಿದ್ಧಸಾಧು ಶಿವಯೋಗಿಗಳ ಟ್ರಸ್ಟ್ ಕಮಿಟಿಯ ಗೌರವ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಎಸ್ ನವಲ್ಗುಂದ, ಅಧ್ಯಕ್ಷರಾದ ಶ್ರೀ ಮಹಾಗುಂಡಪ್ಪ ಎಂ ಶಿರೂರು, ಉಪಾಧ್ಯಕ್ಷರಾದ ಈಶಪ್ಪ ಜಗ್ಗಲ್, ಕಾರ್ಯದರ್ಶಿಗಳಾದ ಶಿವಾನಂದ್ ಜಗ್ಗಲ್, ಸಹ ಕಾರ್ಯದರ್ಶಿಗಳಾದ ವಿರೂಪಾಕ್ಷಪ್ಪ ಸವಡಿ, ಖಜಾಂಚಿಗಳಾದ ಈಶ್ವರ್ ಕಡುಬಿನಕಟ್ಟಿ, ಅದೇ ರೀತಿ ಸದಸ್ಯರಾದ ಪ್ರಭುರಾಜ್ ವಿ ಪಾಟೀಲ್, ಈಶ್ವರಗೌಡ ಎಸ್ ಜಕ್ಕನಗೌಡ್ರ, ವೀರಪ್ಪ ಜಿಡ್ಡಿ ಬಾಗಿಲ, ನಾರಾಯಣ್ ಚಿತ್ರಗಾರ್, ದೇವಪ್ಪ ಬಸನಗೌಡ, ಬಸವರಾಜ್ ವಿ ಜಗ್ಗಲ್, ಶಂಕರಪ್ಪ ಬಡಿಗೇರ್, ಜಗದೀಶ್ ಎಸ್ ಕೊಪ್ಪಳ, ಶಿವಕುಮಾರ್ ಎಸ್ ಹುಲ್ಲೂರು ಹಾಗೂ ಸಿದ್ಧಸಾಧು ಶಿವಯೋಗಿಗಳವರ ಯುವಕ ಸಂಘದ ಯುವಕರು, ರೋಣ ನಗರದ ಸಕಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ರೋಣ.